ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ತುಂಬಾ ಆರೋಗ್ಯಕರವಾಗಿರುವಂತಹ ರುಚಿಕರವಾಗಿರುವಂತಹ ಮೆಂತ್ಯ ಪಾಯಸ ಮಾಡ್ತಾಯಿದ್ದೀನಿ. ಅದರ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಪ್ರೋಟೀನ್ ರಿಚ್ ಆಗಿರುತ್ತೆ ಮತ್ತು ದೇಹಕ್ಕೆ ತುಂಬ ತಂಪು ಕೂಡ. ಸೊ ಬನ್ನಿ ನಾವು ಕುಕ್ಕಿಂಗ್ ಮಾಡೋದಕ್ಕೆ ಶುರು ಮಾಡೋಣ. ಇಲ್ಲಿ ನಾನೊಂದು ಪಾತ್ರೆ ತಗೊಂಡು ಅದರಲ್ಲಿ ಮೊದಲೇ ನೆನೆಸಿ ಇಟ್ಕೊಂಡಿದ್ದೀನಿ. ಇದು ರೈಸ್ 3/4 ಕಪ್ ಆಗುವಷ್ಟು 2 ಅವರ್ಸ್ ನೆನೆಸಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಸಾಲ್ಟ್ ಹಾಕಿದ್ದೀನಿ. ಇದು ಬೇಯುವವರೆಗೆ ನಾವಿಲ್ಲಿ ಬೇಕಾಗಿರುವ ತೆಂಗಿನಕಾಯಿ ಹಾಲು ಬೇಕು ನಮಗೆ. ಇದು ಒಂದು ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ ನಾನು, ಒಂದು ಮಿಕ್ಸಿ ಜಾರ್ಗೆ ಹಾಕಿ. ಇದರದ್ದು ಇವಾಗ ನಾವು 2 ಥರದ್ದು ಹಾಲು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ನೀರು ಹಾಕಿ ಒಂದು 2-3 ಏಲಕ್ಕಿ ಹಾಕಿ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿದ್ದು ಈ ಥರ ನಾನೀಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇದರಲ್ಲಿ ನಾವು ಮೊದಲಿಗೆ ದಪ್ಪ ಹಾಲು ತಗೊಳ್ಬೇಕು. ನಾನಿಲ್ಲಿ ಈ ಥರ ಒಂದು ಸ್ಟ್ರೈನರಲ್ಲಿ ಹಾಕಿ ಹಿಂಡಿ ತೆಗಿತಾ ಇದ್ದೀನಿ. ಕೆಲವರು ಬಟ್ಟೆಯಲ್ಲಿ ಕೂಡ ತೆಗಿತಾರೆ. ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ಹಾಗೆ ಮಾಡಿ. ನನಗೆ ಈ ಥರ ಕಂಫರ್ಟೇಬಲ್ ಇದೆ, ನಾನು ಇದೇ ಥರ ತೆಗಿತೀನಿ. ನೋಡಿ ಈ ಥರ ಒಂದೂವರೆ ಗ್ಲಾಸ್ ಆಗುವಷ್ಟು ನಾವು ದಪ್ಪ ಹಾಲು ರೆಡಿ ಮಾಡಿ ಇಟ್ಕೊಳ್ಳೋಣ. ಮತ್ತು ಇವಾಗ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಸೇರಿಸಿ ಇನ್ನೊಂದು ಸರ್ತಿ ನಾವು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಇದರಲ್ಲಿ ನಾವು ತೆಳ್ಳಗಿರುವ ಹಾಲು ತೆಗಿಬೇಕು. ನೋಡಿ ಈ ಥರ ಇನ್ನೊಂದು ಪಾತ್ರೆಗೆ ಹಾಕ್ಕೋಬೇಕು. ಇದು ಸಪ್ರೇಟ್ ಮಾಡಬೇಕು, ತೆಳ್ಳಗಿರುವ ಹಾಲು ಮತ್ತು ದಪ್ಪ ಹಾಲು. ಇದನ್ನು ಯಾವ ಸ್ಟೇಜಲ್ಲಿ ಯಾವ ಥರ ಕುಕ್ಕಿಂಗ್ಗೆ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಇದು ಕೂಡ ಒಂದೂವರೆ ಗ್ಲಾಸ್ ಆಗುವಷ್ಟು ನಾನು ತೆಳ್ಳಗಿರುವ ಹಾಲನ್ನು ಈ ಥರ ಹಿಂಡಿ ತೆಗೆದು ಇಟ್ಕೊಳ್ತಿದ್ದೀನಿ. ನೋಡಿ ಈ ಥರ ಇರುತ್ತೆ. ನಾವೀಗ ಆಲ್ರೆಡಿ ಇದು ಮೆಂತೆ ಕೂಡ ನಾನು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತೆ ಅಕ್ಕಿ ನೆನೆಸಿಡುವಾಗಲೇ ನೆನೆಸಿಟ್ಟಿದ್ದೆ. ಅಂದರೆ ಒಂದು 2 ಅವರ್ಸ್ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಇವಾಗ ಅದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇವಾಗ ಇದು ಅರ್ಧ ಸ್ಪೂನ್ ಜೀರಿಗೆ ಮತ್ತು ಒಂದು 2 ಎಸಳು ಬೆಳ್ಳುಳ್ಳಿ, ಹಾಗೆಯೇ ಒಂದು 1/4 ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಪೆಪ್ಪರ್ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತರಿಯಾಗಿ ರುಬ್ಕೋಬೇಕು. ನೋಡಿ ಈ ಥರ ಈ ಹದಕ್ಕೆ ಇರಬೇಕು. ತುಂಬ ತೆಳ್ಳಗೆ ಇರಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ಇವಾಗ ನಾವಿಲ್ಲಿ ನೋಡುವ, ನಮ್ಮದು ರೈಸ್ ಆಲ್ರೆಡಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀವಲ್ವ, ಇದು ಇವಾಗ ಬೆಂದಿದೆ, ನೀರೆಲ್ಲ ರೆಡ್ಯೂಸ್ ಆಗಿದೆ. ಇವಾಗ ಇದಕ್ಕೆ ನಾವು ತೆಳ್ಳಗಿನ ಹಾಲು ತಗೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೋಬೇಕು. ಈ ರೈಸ್ ಇನ್ನೂ ಕೂಡ ಚೆನ್ನಾಗಿ ಬೆಂದು ಸ್ಮ್ಯಾಶ್ ಆಗಬೇಕು. ಸೊ ಅದಕ್ಕೆ ಈ ಥರ ಈ ಹಾಲು ಸೇರಿಸಿ ಮತ್ತೆ ಇದನ್ನು ನಾವು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು 2 ನಿಮಿಷ ಹಾಲು ಕುದಿಲಿಕ್ಕೆ ಬಿಡಬೇಕು. ಸೊ ಕುದಿ ಬಂದ ನಂತರ ಇವಾಗ ರೈಸ್ ಒಳ್ಳೆ ಸ್ಮ್ಯಾಶ್ ಆಗಿದೆ. ಇವಾಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಮೆಂತ್ಯ ಪೇಸ್ಟನ್ನು ನಾವು ಇದಕ್ಕೆ ಸೇರಿಸ್ಕೋಬೇಕು. ಮತ್ತು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ರೈಸ್ ಮತ್ತು ಮೆಂತ್ಯ ಪೇಸ್ಟ್ ಚೆನ್ನಾಗಿ ಕಂಬೈನ್ ಆಗೋ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಇದು ಈ ಥರ ಮಿಕ್ಸ್ ಮಾಡ್ತಾ ಬೇಯಿಸಬೇಕು. ಹಾಗೆ ಬಿಡಬಾರ್ದು, ತಳ ಹಿಡಿಯುತ್ತೆ.
ಸೊ ಇವಾಗ ನೋಡಿ ಮೆಂತೆ ಕೂಡ ಬೆಂದಿದೆ ರೈಸ್ ಜೊತೆ. ಈ ಸ್ಟೇಜಲ್ಲಿ ನಾನು ಇದು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಬೆಲ್ಲ, ಜಾಗ್ರಿ ಆಲ್ರೆಡಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಮ್ಮ ರೈಸ್, ಬೆಲ್ಲ ಮತ್ತು ಇದು ಮೆಂತೆ ಹಾಕಿರೋದು ಎಲ್ಲ ಚೆನ್ನಾಗಿ ಬೆಂದು ಕರೆಕ್ಟಾಗಿ ಒಳ್ಳೆ ಟೇಸ್ಟ್ ಬಂದಿದೆ. ಈಗ ಈ ಸ್ಟೇಜಲ್ಲಿ ನಾವು ದಪ್ಪ ಹಾಲು ತೆಗೆದಿಟ್ಕೊಂಡಿದ್ದೀವಲ್ಲ, ಫಸ್ಟಿಗೆ ಅದನ್ನು ಹಾಕಬೇಕು. ಅದನ್ನು ಹಾಕಿ ಮತ್ತೆ ಅಗೇನ್ ಸೇಮ್ ಮೊದಲಿನ ಥರನೇ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ನಾವು ಬೇಯಿಸಬೇಕು. ಇವಾಗ ನಾವು ಇದಕ್ಕೆ ಕರೆಕ್ಟಾಗಿ ಉಪ್ಪು ಅಥವಾ ಉಪ್ಪು ಮತ್ತು ಸ್ವೀಟ್ ಸರಿ ಇದೆಯಾ ಅಂತ ನೋಡಿಕೊಂಡು, ಉಪ್ಪು ಕಡಿಮೆ ಇದ್ದರೆ ಒಂಚೂರು ಹಾಕ್ಬೋದು, ಅಥವಾ ಬೆಲ್ಲ ಕಡಿಮೆ ಇದ್ದರೆ ನಿಮಗೆ ಎಷ್ಟು ಸ್ವೀಟ್ ಬೇಕು, ಕಡಿಮೆ ಬೇಕಾ ಹೆಚ್ಚು ಬೇಕಾ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಅದೇ ಥರ ನೀರಿನ ಕನ್ಸಿಸ್ಟೆನ್ಸಿ ಕೂಡ ನನಗೆ ಇಲ್ಲಿ ಸ್ವಲ್ಪ ದಪ್ಪ ಅಂತ ಕಾಣಿಸ್ತಿದೆ. ಸೊ ನಾನು ಇದಕ್ಕೆ ನಾರ್ಮಲ್ ನೀರು ಸೇರಿಸಿದ್ದೀನಿ. ನೀವು ಬೇಕಾದರೆ ಉಗುರು ಬೆಚ್ಚಗಿರೋ ನೀರು ಕೂಡ ಸೇರಿಸ್ಕೋಬೋದು. ಹಾಗೆಯೇ ಮತ್ತೆ ಇದನ್ನು 2 ನಿಮಿಷ ಇದೇ ಥರ ತಿರುಗಿಸ್ತಾ ಬೇಯಿಸಬೇಕು. ಬಿಟ್ಟರೆ ತಳ ಹಿಡಿಯುತ್ತೆ. ಇದೊಂದು 2-3 ನಿಮಿಷ ಪ್ರಾಸೆಸ್, ತಿರುಗಿಸ್ತಾನೆ ಇರಬೇಕು. ನೋಡಿ ಇದು ಎಷ್ಟು ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಘಮ ಬರ್ತಾ ಇದೆ, ಪರಿಮಳ ಬರ್ತಾ ಇದೆ. ಆಲ್ಮೋಸ್ಟ್ ಆಗ್ತಾ ಇದೆ ಇದು. ನೋಡಿ ಇವಾಗ ನಾನು ಫ್ಲೇಮ್ ಆಫ್ ಮಾಡಿದ್ದೀನಿ. ಮೆಂತೆ ಪಾಯಸ ರೆಡಿಯಾಗಿದೆ, ಕುಕ್ಕಿಂಗ್ ರೆಡಿಯಾಗಿದೆ. ಇದಕ್ಕೆ ನಾವು ಈಗ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಘೀಯಲ್ಲಿ ಫ್ರೈ ಮಾಡಿ ಸೇರಿಸ್ಕೊಳ್ಳೋಣ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ತಗೋಬೋದು. ನಾನಿಲ್ಲಿ ಗೋಡಂಬಿ ಮತ್ತು ಸ್ವಲ್ಪ ಕಿಶ್ಮಿಶ್, ಡ್ರೈ ಗ್ರೇಪ್ಸ್ ತಗೊಳ್ತಿದ್ದೀನಿ. ನೀವು ಪಿಸ್ತಾ, ಬಾದಾಮ್ ಯಾವ್ದು ಬೇಕಾದರೂ ಹಾಕ್ಬೋದು. ಈ ಥರ ಒಂದು ನಾನು ತಡ್ಕ ಕೊಡುವ ಚಮಚದಲ್ಲಿ ಇದನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಗೋಡಂಬಿ ಮತ್ತು ಕಿಶ್ಮಿಶ್. ಇದು ಉರಿ ಸಿಮ್ಮಲ್ಲಿ ಇಟ್ಕೊಂಡು ನಾವು ಈ ಥರ ಇದನ್ನು ಫ್ರೈ ಮಾಡಬೇಕು. ಹಾಗೆಯೇ ಮೇಲಿಂದ ನಾವು ಪೋರ್ ಮಾಡಬೇಕು. ಇವಾಗ ನೋಡಿ ನಮ್ಮ ಘಮ ಟೇಸ್ಟಿಯಾಗಿರುವಂಥ ಮೆಂತೆ ಪಾಯಸ ರೆಡಿಯಾಗಿದೆ. ಇದು ಖಂಡಿತವಾಗ್ಲೂ ನೀವೊಮ್ಮೆ ಟ್ರೈ ಮಾಡಿ. ಇದು ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಸ್ವಲ್ಪ ಇದು ವೆಯ್ಟ್ ಗೇನ್ ಮಾಡಬೇಕಂದ್ರೂ ಇದು ತುಂಬ ಒಳ್ಳೆಯದು. ವಾರಕ್ಕೆ ಒಂದ್ಸರಿ ಮಾಡಿ ತಿನ್ಬೋದು. ಸೊ ಇವತ್ತಿಗೆ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ. ಸೊ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.